ಶಬರಿಮಲೆಯ ಶ್ರೀ ಶಾಸ್ತನ ದರ್ಶನಕ್ಕೆ ಭಕ್ತರ ಹರಿವು ಸಾಗರದಂತೆ ಸುನಾಮಿಯಂತೆ ಆವರಿಸಿಕೊಳ್ತಾ ಇದೆ. ಶಬರಿಮಲೆ ದೇವಸ್ಥಾನದಲ್ಲಿ ಆತಂಕ ಇದೆ, ಭಯ ಇದೆ. ಅಮೀಬಾ ಅನ್ನುವಂಥ ವೈರಸ್ ಮಾರಕವಾಗಿ ಪರಿಣಮಿಸ್ತಾ ಇದೆ. ಇದರ ನಡುವೆಯೂ ಕೂಡ ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸಾಗರ ಹೆಚ್ಚುತ್ತಿದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗುವ ಭಕ್ತರೇ, ನೀವು ಎಚ್ಚರದಿಂದ ಹೋಗಿ ಮುಂಜಾಗ್ರತೆಯನ್ನು ವಹಿಸಿ. ಹಿಂದೆಂದೂ ಕಾಣದ ಜನಸಂದಣಿ ಶಬರಿಮಲೆಯಲ್ಲಿ ಈಗಿದೆ. ಅಯ್ಯಪ್ಪನ ದರ್ಶನಕ್ಕೆ 10 ತಾಸು ಸರತಿ ನಿಲ್ಲೋ ಪರಿಸ್ಥಿತಿ. ನಿನ್ನೆ 6 ತಾಸಿತ್ತು, ಇವತ್ತು 10 ತಾಸಂತೆ. ಆಹಾರ ನೀರಿಲ್ಲದೆ ಮಹಿಳೆಯರು ಪರದಾಟ ಪಡ್ತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಿಸಲಾರದೆ ಪೊಲೀಸರು ಪರದಾಟವನ್ನ ಪಡ್ತಾ ಇದ್ದಾರೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತಾ ಇದೆ. ಈ ಸದ್ಯಕ್ಕೆ ಶಬರಿಮಲೆಯಲ್ಲಿ ಹೇಗಿದೆ, ಕ್ರೌಡ್ ಹೇಗಿದೆ, ಶಬರಿಮಲೆಯಲ್ಲಿ ಶ್ರೀ ಶಾಸ್ತನ ದರ್ಶನಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ, ಭಕ್ತರ ಸಂಖ್ಯೆ ಎಷ್ಟಿದೆ ಅನ್ನುವಂತ ಮಾಹಿತಿಯೊಂದಿಗೆ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ಅನ್ನ ನಿಮ್ಮ ಮುಂದೆ ನೀಡ್ತಾ ಇದೆ. ನಾನ್ ಸ್ಟಾಪ್ ಲೈವ್ ಅನ್ನ ನಾವು ನೀಡ್ತಾ ಇದ್ದೀವಿ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಆಗಮಿಸ್ತಾ ಇರುವಂತ ಭಕ್ತರು, ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುವಂತ ಭಕ್ತರು, ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರುವಂತ ಭಕ್ತರನ್ನ ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಪೊಲೀಸರು. ಅಲ್ಲಲ್ಲಿ ಸಣ್ಣ ಪುಟ್ಟ ಅವಘಡಗಳು ಕೂಡ ಸಂಭವಿಸ್ತಾ ಇದೆ. ಆದರೆ ಭಕ್ತಿಯ ಪರಾಕಾಷ್ಠೆ ಅದು. ಶಬರಿಮಲೆಯ ದರ್ಶನಕ್ಕೆ, ಶ್ರೀಶಾಸ್ತನ ದರ್ಶನಕ್ಕೆ ಬರುವಂತ ಭಕ್ತರಿದಾರಲ್ಲ, ವ್ರತವನ್ನ ಮಾಡಿ ಆ ಮೂಲಕ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಬರ್ತಾರೆ. ಬಂದವರೆಲ್ಲರೂ ಕೂಡ ಕಾಡಿನ ಕಲ್ಲು ಮುಳ್ಳಿನ ದಾರಿಯನ್ನ ಸಾಗಿ ಅಯ್ಯಪ್ಪನ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಬರ್ತಾರೆ. ಸದ್ಯ ಈಗ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿಂದಲೇ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಂದಿರದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಲಿ ಈಗ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸಿ ಹೇಗಿದೆ ಇವತ್ತಿನ ಚಿತ್ರಣ ಶಬರಿಮಲೆಯಲ್ಲಿ ಅನ್ನೋದನ್ನ ಕೇಳೋಣ. ನಾಗೇಂದ್ರ ಬಾಬು, ಶಬರಿಮಲೆಯಲ್ಲಿ ಭಕ್ತರ ಸಂಖ್ಯೆ ಹೇಗಿದೆ ಈ ಹೊತ್ತಿಗೆ? ಜೊತೆಗೆ ಏನಾದ್ರೂ ಅವಘಡಗಳು ಸಂಭವಿಸಿದ್ದನ್ನ ತಾವು ಕಂಡ್ರ? ಹಾಗೆ ಈ ಮಾರಕವಾದಂತ ವೈರಸ್ ಎಷ್ಟು ಆತಂಕ ಹುಟ್ಟಾಕಿದೆ ಶಬರಿಮಲೆಯಲ್ಲಿ? ನಾಗೇಂದ್ರ ಬಾಬು, ಎಸ್ ರಂಜಿತ್, ನೋಡಿ, ಇವತ್ತು ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿತ್ತು. 11 ಗಂಟೆ, ರಾತ್ರಿ 11 ಗಂಟೆಗೆ ದರ್ಶನವನ್ನ ಸ್ಥಗಿತಗೊಳಿಸಲಾಗಿತ್ತು. ಹಾಗಾಗಿ ನಾವು ಕೂಡ ಬೆಳಗ್ಗಿನಿಂದಲೂ ಕೂಡ ಇಲ್ಲಿ ವರದಿಯನ್ನ ಮಾಡ್ತಾ ಇದ್ವಿ. ನಮಗೆ ಇಲ್ಲಿಗೆ ಬಂದಂತ ಅನೇಕ ಜನ ಭಕ್ತರಲ್ಲಿ ಕೆಲವೊಂದು ಆಯಾಸಗಳು ಕಂಡು ಬಂದಿದ್ದನ್ನ ಕೂಡ ಗಮನಿಸಿದ್ವಿ. ಇನ್ನು ಮತ್ತೊಂದು ಕಡೆ 18 ಮೆಟ್ಟಿಲನ್ನ ಹತ್ತಿ ಮೇಲ್ಗಡೆ ಬರ್ತಾ ಇದ್ದಂತೆ ಒಬ್ಬ ಭಕ್ತ ಅಲ್ಲೇ ತಲೆ ತಿರುಗಿ ಬೀಳ್ತಾನೆ. ತಕ್ಷಣ ಅಲ್ಲೇ ಇದ್ದಂತ NDRF ತಂಡ ಆತನನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅಲ್ಲೇ ಸ್ಟ್ರೆಚರ್ನ ಸಮೇತವಾಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಆತ ತಲೆ ತಿರುಗಿ ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆತನಿಗೆ ಉಸಿರಾಟದ ಸಮಸ್ಯೆ ಎದುರಾಗ್ತಾ ಇದ್ದಂತೆ ಆತನ ಸ್ಥಿತಿಯನ್ನ ಗಂಭೀರವಾಗಿದೆ ಅಂತ ಅರಿತು ಆತನನ್ನ ಆಂಬ್ಯುಲೆನ್ಸ್ ನ ಮೂಲಕ ಕೆಳಗಡೆ ಕಳಿಸಿಕೊಡುವಂತ ಕೆಲಸಗಳು ಕೂಡ ಆಗಿದೆ. ರಂಜಿತ್, ನಾನೀಗ 18 ಮೆಟ್ಟಿಲು ಹತ್ತುವಂತ ಜಾಗದ ಮುಂಭಾಗದಲ್ಲೇ ನಿಂತಿದ್ದೀನಿ. ಇದು 18 ಮೆಟ್ಟಿಲು ಹತ್ತಾ ಇರುವಂತ ಜಾಗವನ್ನ ಈಗ ನಾವು ಗಮನಿಸ್ತಾ ಇದೀವಿ. ಅಲ್ಲಿ ಯಾವ ರೀತಿಯಾಗಿ ಭಕ್ತರು ಇಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದೀವಿ. ಮೊದಲ 2 ದಿನ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದಂತ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ಗೆ ಸಿಕ್ಕಿರಲಿಲ್ಲ. ಆದ್ರೆ ಕಳೆದ ನಿನ್ನೆ ಮತ್ತು ಇವತ್ತಿನಿಂದ ಸ್ವಲ್ಪ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡು ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಒಂದು ಕಡೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಸಿಗ್ತಾ ಇರುವಂತ ಮಾಹಿತಿ. ನೋಡಿ, ಒಂದು ಕಡೆ ಇವತ್ತು ಅಮೀಬಾ ವೈರಸ್ ನ ಒಂದು ಆತಂಕ ಇದೆ. ಕೇರಳ ಆರೋಗ್ಯ ಇಲಾಖೆಯಿಂದನೂ ಕೂಡ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಅದನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈಗ ಆಗಮಿಸ್ತಾ ಇದ್ದಾರೆ ಅಯ್ಯಪ್ಪನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ. ಅವರೆಲ್ಲರಿಗೂ ಕೂಡ ಕರ್ನಾಟಕದ ಆರೋಗ್ಯ ಇಲಾಖೆಯಿಂದನೂ ಕೂಡ ಒಂದಷ್ಟು ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಈಗ ಅದೆಲ್ಲವನ್ನು ಕೂಡ ಫಾಲೋ ಮಾಡಲಾಗ್ತಾ ಇದೆ ಅಂತ ಕೂಡ ಎಲ್ಲರೂ ಅಂದ್ಕೊಳ್ತಿದ್ದಾರೆ. ನೋಡಿ, ಆರೋಗ್ಯ ಇಲಾಖೆ, ಕರ್ನಾಟಕದ ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿಯನ್ನ ಮಾಧ್ಯಮಗಳ ಮೂಲಕ ನೋಡಿರುವಂತಹ ಅನೇಕ ಭಕ್ತರು ಅವರದೇ ಆದಂತಹ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆ ಒಂದು ಸಂದೇಶಗಳನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡುವ ಮೂಲಕ ಯಾರು ಕೂಡ ಹೆಚ್ಚಿನ ಸಂದರ್ಭ ಅಂದ್ರೆ 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಪಂಪಾ ನದಿಯಲ್ಲಿ ಇರೋದು ಬೇಡ, ಕೇವಲ ಲೈಟ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಸ್ನಾನವನ್ನ ಮಾಡಿ ಅಲ್ಲಿಂದ
ಹೋಗಿ ಅಂತೇಳಿ ಒಂದು ಮಾರ್ಗಸೂಚಿಯನ್ನು ಕೂಡ ಅವರೇ ಕನ್ನಡದ ಮೂಲದ ಭಕ್ತರೆಲ್ಲರೂ ಕೂಡ ಈ ಒಂದು ಮೆಸೇಜ್ ಅನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಯಾರು ಕೂಡ ಅಂದ್ರೆ ಮೂಗಿನ ಒಳಗಡೆ ನೀರು ಹೋಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು, ಅದಾದ ನಂತರ ಕಿವಿಯ ಒಳಗಡೆ ನೀರು ಹೋಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತೇಳಿ ಮಾರ್ಗಸೂಚಿಗಳನ್ನು ಏನು ಹೊರಡಿಸಲಾಗಿದೆ ಅದೆಲ್ಲವನ್ನು ಕೂಡ ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡುವಂತ ಸಂದರ್ಭದಲ್ಲಿ ಬೆಟ್ಟವನ್ನು ಹತ್ತುತ್ತಾ ಸಂದರ್ಭದಲ್ಲಿ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದ್ರೆ, ಉಸಿರಾಟದ ಸಮಸ್ಯೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಒಂದು ವೈದ್ಯಕೀಯ ಸಿಬ್ಬಂದಿಗಳಿರ್ತಾರೆ, ಅವರನ್ನ ಸಂಪರ್ಕ ಮಾಡಿ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು ಅಂತೇಳಿ ಒಂದು ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿಯನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ಅಂತೇಳಿ ತಿಳಿಸಲಾಗ್ತದೆ. ರಂಜಿತ್ ನೋಡಿ, ನಿನ್ನೆ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತೀವಿ. ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 3 ಕ್ಲಿನಿಕ್ಗಳು ಯಾವಾಗಲೂ ಕೂಡ ಇರುತ್ತೆ. ಆದ್ರೆ ಪ್ರತಿ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳನ್ನ ಅಲ್ಲಿ ಅಲಾಟ್ ಮಾಡಲಾಗಿದೆ. ಜೊತೆಗೆ ಯಾವ್ದಾದ್ರು ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಂದಂತವರನ್ನ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಲಾಗಿದೆ. ಮತ್ತೊಂದು ಕಡೆ ರಂಜಿತ್, ದರ್ಶನಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಮೆಟ್ಟಿಲನ್ನು ಹತ್ತಿಕೊಂಡು ಬರುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಮೆಡಿಕೇಶನ್ ಫ್ರೀ ವಾಟರ್ ಸಪ್ಲೈನ ಕೂಡ ಮಾಡಲಾಗಿದೆ. ಅಲ್ಲಿ ಗ್ಯಾಸ್ ಅನ್ನ ಇಟ್ಟುಕೊಂಡು ಬಿಸಿನೀರಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ರಂಜಿತ್, ಮೇಲ್ಗಡೆ ಬಂದ ಇಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇರೋದಂತೂ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬರುವಂತ ಸಂದರ್ಭ ತಮ್ಮದೇ ಆದಂತಹ ಒಂದು ವಾಟರ್ ಬಾಟಲ್ ಅಲ್ಲಿ ನೀರನ್ನ ತಂದ್ರೆ ಉತ್ತಮ, ಇಲ್ಲ ಅಂದ್ರೆ ನೀರಿಗೆ ಒಂದು ರೀತಿಯಲ್ಲಿ ಹಾಹಾಕಾರ ಎದುರಾಗುತ್ತೆ. ಇಲ್ಲಿ ಸಮಸ್ಯೆಗಳಂತೂ ಇರೋದು ಸತ್ಯ. ಕೇವಲ ಕ್ಯೂನಲ್ಲಿ ಬಂದವರು ಮಾತ್ರ ನೀರು ಸಿಗುತ್ತೆ ವಿನಃ ಬೇರೆ ಸಂದರ್ಭದಲ್ಲಿ ಇಲ್ಲಿ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ. ರಂಜಿತ್, ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ ಮಾಹಿತಿ. ಶಬರಿಮಲೆಯ ಶ್ರೀ ಶಾಸ್ತನ ದರ್ಶನಕ್ಕೆ ಭಕ್ತರ ಹರಿವು ಸಾಗರದಂತೆ ಸುನಾಮಿಯಂತೆ ಆವರಿಸಿಕೊಳ್ತಾ ಇದೆ. ಶಬರಿಮಲೆ ದೇವಸ್ಥಾನದಲ್ಲಿ ಆತಂಕ ಇದೆ, ಭಯ ಇದೆ. ಅಮೀಬಾ ಅನ್ನುವಂಥ ವೈರಸ್ ಮಾರಕವಾಗಿ ಪರಿಣಮಿಸ್ತಾ ಇದೆ. ಇದರ ನಡುವೆಯೂ ಕೂಡ ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸಾಗರ ಹೆಚ್ಚುತ್ತಿದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗುವ ಭಕ್ತರೇ, ನೀವು ಎಚ್ಚರದಿಂದ ಹೋಗಿ ಮುಂಜಾಗ್ರತೆಯನ್ನು ವಹಿಸಿ. ಹಿಂದೆಂದೂ ಕಾಣದ ಜನಸಂದಣಿ ಶಬರಿಮಲೆಯಲ್ಲಿ ಈಗಿದೆ. ಅಯ್ಯಪ್ಪನ ದರ್ಶನಕ್ಕೆ 10 ತಾಸು ಸರತಿ ನಿಲ್ಲೋ ಪರಿಸ್ಥಿತಿ. ನಿನ್ನೆ 6 ತಾಸಿತ್ತು, ಇವತ್ತು 10 ತಾಸಂತೆ. ಆಹಾರ ನೀರಿಲ್ಲದೆ ಮಹಿಳೆಯರು ಪರದಾಟ ಪಡ್ತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಿಸಲಾರದೆ ಪೊಲೀಸರು ಪರದಾಟವನ್ನ ಪಡ್ತಾ ಇದ್ದಾರೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತಾ ಇದೆ. ಈ ಸದ್ಯಕ್ಕೆ ಶಬರಿಮಲೆಯಲ್ಲಿ ಹೇಗಿದೆ, ಕ್ರೌಡ್ ಹೇಗಿದೆ, ಶಬರಿಮಲೆಯಲ್ಲಿ ಶ್ರೀ ಶಾಸ್ತನ ದರ್ಶನಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ, ಭಕ್ತರ ಸಂಖ್ಯೆ ಎಷ್ಟಿದೆ ಅನ್ನುವಂತ ಮಾಹಿತಿಯೊಂದಿಗೆ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ಅನ್ನ ನಿಮ್ಮ ಮುಂದೆ ನೀಡ್ತಾ ಇದೆ. ನಾನ್ ಸ್ಟಾಪ್ ಲೈವ್ ಅನ್ನ ನಾವು ನೀಡ್ತಾ ಇದ್ದೀವಿ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಆಗಮಿಸ್ತಾ ಇರುವಂತ ಭಕ್ತರು, ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುವಂತ ಭಕ್ತರು, ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರುವಂತ ಭಕ್ತರನ್ನ ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಪೊಲೀಸರು. ಅಲ್ಲಲ್ಲಿ ಸಣ್ಣ ಪುಟ್ಟ ಅವಘಡಗಳು ಕೂಡ ಸಂಭವಿಸ್ತಾ ಇದೆ. ಆದರೆ ಭಕ್ತಿಯ ಪರಾಕಾಷ್ಠೆ ಅದು. ಶಬರಿಮಲೆಯ ದರ್ಶನಕ್ಕೆ, ಶ್ರೀಶಾಸ್ತನ ದರ್ಶನಕ್ಕೆ ಬರುವಂತ ಭಕ್ತರಿದಾರಲ್ಲ, ವ್ರತವನ್ನ ಮಾಡಿ ಆ ಮೂಲಕ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಬರ್ತಾರೆ. ಬಂದವರೆಲ್ಲರೂ ಕೂಡ ಕಾಡಿನ ಕಲ್ಲು ಮುಳ್ಳಿನ ದಾರಿಯನ್ನ ಸಾಗಿ ಅಯ್ಯಪ್ಪನ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಬರ್ತಾರೆ. ಸದ್ಯ ಈಗ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿಂದಲೇ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಂದಿರದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಲಿ ಈಗ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸಿ ಹೇಗಿದೆ ಇವತ್ತಿನ ಚಿತ್ರಣ ಶಬರಿಮಲೆಯಲ್ಲಿ ಅನ್ನೋದನ್ನ ಕೇಳೋಣ. ನಾಗೇಂದ್ರ ಬಾಬು, ಶಬರಿಮಲೆಯಲ್ಲಿ ಭಕ್ತರ ಸಂಖ್ಯೆ ಹೇಗಿದೆ ಈ ಹೊತ್ತಿಗೆ? ಜೊತೆಗೆ ಏನಾದ್ರೂ ಅವಘಡಗಳು ಸಂಭವಿಸಿದ್ದನ್ನ ತಾವು ಕಂಡ್ರ? ಹಾಗೆ ಈ ಮಾರಕವಾದಂತ ವೈರಸ್ ಎಷ್ಟು ಆತಂಕ ಹುಟ್ಟಾಕಿದೆ ಶಬರಿಮಲೆಯಲ್ಲಿ? ನಾಗೇಂದ್ರ ಬಾಬು, ರಂಜಿತ್, ನೋಡಿ, ಇವತ್ತು ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿತ್ತು. 11 ಗಂಟೆ ರಾತ್ರಿ 11 ಗಂಟೆಗೆ ದರ್ಶನವನ್ನ ಸ್ಥಗಿತಗೊಳಿಸಲಾಗಿತ್ತು. ಹಾಗಾಗಿ ನಾವು ಕೂಡ ಬೆಳಗಿನಿಂದಲೂ ಕೂಡ ಇಲ್ಲಿ ವರದಿಯನ್ನ ಮಾಡ್ತಾ ಇದ್ವಿ. ನಮಗೆ ಇಲ್ಲಿಗೆ ಬಂದಂತ ಅನೇಕ ಜನ ಭಕ್ತರಲ್ಲಿ ಕೆಲವೊಂದು ಆಯಾಸಗಳು ಕಂಡು ಬಂದಿದ್ದನ್ನ ಕೂಡ ಗಮನಿಸಿದ್ವಿ. ಇನ್ನು ಮತ್ತೊಂದು ಕಡೆ 18 ಮೆಟ್ಟಿಲನ್ನ ಹತ್ತಿ ಮೇಲ್ಗಡೆ ಬರ್ತಾ ಇದ್ದಂತೆ ಒಬ್ಬ ಭಕ್ತ ಅಲ್ಲೇ ತಲೆ ತಿರುಗಿ ಬೀಳ್ತಾನೆ. ತಕ್ಷಣ ಅಲ್ಲೇ ಇದ್ದಂತ NDRF ತಂಡ ಆತನನ್ನ
ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅಲ್ಲೇ ಸ್ಟ್ರೆಚರ್ ನ ಸಮೇತವಾಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಆತ ತಲೆ ತಿರುಗಿ ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆತನಿಗೆ ಉಸಿರಾಟದ ಸಮಸ್ಯೆ ಎದುರಾಗ್ತಾ ಇದ್ದಂತೆ ಆತನ ಸ್ಥಿತಿಯನ್ನ ಗಂಭೀರವಾಗಿದೆ ಅಂತ ಅರಿತು ಆತನನ್ನ ಆಂಬ್ಯುಲೆನ್ಸ್ ನ ಮೂಲಕ ಕೆಳಗಡೆ ಕಳಿಸಿಕೊಡುವಂತ ಕೆಲಸಗಳು ಕೂಡ ಆಗಿದೆ. ರಂಜಿತ್, ನಾನೀಗ 18 ಮೆಟ್ಟಿಲು ಹತ್ತುವಂತ ಜಾಗದ ಮುಂಭಾಗದಲ್ಲೇ ನಿಂತಿದ್ದೀನಿ. ಇದು 18 ಮೆಟ್ಟಿಲು ಹತ್ತಾ ಇರುವಂತಹ ಜಾಗವನ್ನ ಈಗ ಏನು ಗಮನಿಸ್ತಾ ಇದೀವಿ. ಅಲ್ಲಿ ಯಾವ ರೀತಿಯಾಗಿ ಭಕ್ತರು ಇಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದೀವಿ. ಮೊದಲ 2 ದಿನ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದಂತ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ಗೆ ಸಿಕ್ಕಿರಲಿಲ್ಲ. ಆದ್ರೆ ಕಳೆದ ನಿನ್ನೆ ಮತ್ತು ಇವತ್ತಿನಿಂದ ಸ್ವಲ್ಪ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡು ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಕೂಡ ಒಂದು ಕಡೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಸಿಗ್ತಾ ಇರುವಂತ ಮಾಹಿತಿ. ನೋಡಿ, ಒಂದು ಕಡೆ ಇವತ್ತು ಅಮೀಬಾ ವೈರಸ್ ನ ಒಂದು ಆತಂಕ ಇದೆ. ಕೇರಳ ಆರೋಗ್ಯ ಇಲಾಖೆಯಿಂದನೂ ಕೂಡ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಅದನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈಗ ಆಗಮಿಸ್ತಾ ಇದ್ದಾರೆ ಅಯ್ಯಪ್ಪನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ. ಅವರೆಲ್ಲರಿಗೂ ಕೂಡ ಕರ್ನಾಟಕದ ಆರೋಗ್ಯ ಇಲಾಖೆಯಿಂದನೂ ಕೂಡ ಒಂದಷ್ಟು ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಈಗ ಅದೆಲ್ಲವನ್ನು ಕೂಡ ಫಾಲೋ ಮಾಡಲಾಗ್ತಾ ಇದೆ ಅಂತ ಕೂಡ ಎಲ್ಲರೂ ಅಂದ್ಕೊಳ್ತಿದ್ದಾರೆ. ನೋಡಿ, ಆರೋಗ್ಯ ಇಲಾಖೆ, ಕರ್ನಾಟಕದ ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿಯನ್ನ ಮಾಧ್ಯಮಗಳ ಮೂಲಕ ನೋಡಿರುವಂತಹ ಅನೇಕ ಭಕ್ತರು ಅವರದೇ ಆದಂತಹ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆ ಒಂದು ಸಂದೇಶಗಳನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡುವ ಮೂಲಕ ಯಾರು ಕೂಡ ಹೆಚ್ಚಿನ ಸಂದರ್ಭ ಅಂದ್ರೆ 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಪಂಪಾ ನದಿಯಲ್ಲಿ ಇರೋದು ಬೇಡ, ಕೇವಲ ಲೈಟ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಸ್ನಾನವನ್ನ ಮಾಡಿ ಅಲ್ಲಿಂದ ಹೋಗಿ ಅಂತೇಳಿ ಒಂದು ಮಾರ್ಗಸೂಚಿಯನ್ನು ಕೂಡ ಅವರೇ ಕನ್ನಡದ ಮೂಲದ ಭಕ್ತರೆಲ್ಲರೂ ಕೂಡ ಈ ಒಂದು ಮೆಸೇಜ್ ಅನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಯಾರು ಕೂಡ ಅಂದ್ರೆ ಮೂಗಿನ ಒಳಗಡೆ ನೀರು ಹೋಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು. ಅದಾದ ನಂತರ ಕಿವಿಯ ಒಳಗಡೆ ನೀರು ಹೋಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತೇಳಿ ಮಾರ್ಗಸೂಚಿಗಳನ್ನ ಏನು ಹೊರಡಿಸಲಾಗಿದೆ ಅದೆಲ್ಲವನ್ನು ಕೂಡ ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಬೆಟ್ಟವನ್ನ ಹತ್ತೋದಕ್ಕೆ ಶುರು ಮಾಡುವಂತ ಸಂದರ್ಭದಲ್ಲಿ, ಬೆಟ್ಟವನ್ನ ಹತ್ತುತ್ತಾ ಸಂದರ್ಭದಲ್ಲಿ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದ್ರೆ, ಉಸಿರಾಟದ ಸಮಸ್ಯೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಒಂದು ವೈದ್ಯಕೀಯ ಸಿಬ್ಬಂದಿಗಳಿರ್ತಾರೆ, ಅವರನ್ನ ಸಂಪರ್ಕ ಮಾಡಿ ಆ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು ಅಂತೇಳಿ ಒಂದು ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿಯನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ಅಂತೇಳಿ ತಿಳಿಸಲಾಗ್ತದೆ. ರಂಜಿತ್, ನೋಡಿ, ನಿನ್ನೆ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತೀವಿ. ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 3 ಕ್ಲಿನಿಕ್ಗಳು ಯಾವಾಗಲೂ ಕೂಡ ಇರುತ್ತೆ. ಆದ್ರೆ ಪ್ರತಿ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳನ್ನ ಅಲ್ಲಿ ಅಲಾಟ್ ಮಾಡಲಾಗಿದೆ. ಜೊತೆಗೆ ಯಾವ್ದಾದ್ರು ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಂದಂತವರನ್ನ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ರಂಜಿತ್, ದರ್ಶನಕ್ಕೆ ಬರುವಂತ ಸಂದರ್ಭದಲ್ಲಿ ಅಂದ್ರೆ ಮೆಟ್ಟಿಲನ್ನ ಹತ್ತಿಕೊಂಡು ಬರುವಂತ ಸಂದರ್ಭದಲ್ಲಿ ಅಲ್ಲಲ್ಲಿ ಮೆಡಿಕೇಶನ್ ಫ್ರೀ ವಾಟರ್ ಸಪ್ಲೈನ ಕೂಡ ಮಾಡಲಾಗಿದೆ. ಅಲ್ಲಿ ಗ್ಯಾಸ್ ಅನ್ನ ಇಟ್ಟುಕೊಂಡು ಬಿಸಿನೀರಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ರಂಜಿತ್, ಮೇಲ್ಗಡೆ ಬಂದ ಇಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇರೋದಂತೂ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬರುವಂತ ಸಂದರ್ಭ ತಮ್ಮದೇ ಆದಂತಹ ಒಂದು ವಾಟರ್ ಬಾಟಲ್ ಅಲ್ಲಿ ನೀರನ್ನ ತಂದ್ರೆ ಉತ್ತಮ. ಇಲ್ಲ ಅಂದ್ರೆ ನೀರಿಗೆ ಒಂದು ರೀತಿಯಲ್ಲಿ ಹಾಹಾಕಾರ ಎದುರಾಗುತ್ತೆ. ಇಲ್ಲಿ ಸಮಸ್ಯೆಗಳಂತೂ ಇರೋದು ಸತ್ಯ. ಕೇವಲ ಕ್ಯೂನಲ್ಲಿ ಬಂದವರು ಮಾತ್ರ ನೀರು ಸಿಗುತ್ತೆ ವಿನಃ ಬೇರೆ ಸಂದರ್ಭದಲ್ಲಿ ಇಲ್ಲಿ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ. ರಂಜಿತ್, ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ ಮಾಹಿತಿ. ಶಬರಿಮಲೆಯ ಶ್ರೀ ಶಾಸ್ತನ ದರ್ಶನಕ್ಕೆ ಭಕ್ತರ ಹರಿವು ಸಾಗರದಂತೆ ಸುನಾಮಿಯಂತೆ ಆವರಿಸಿಕೊಳ್ತಾ ಇದೆ. ಶಬರಿಮಲೆ ದೇವಸ್ಥಾನದಲ್ಲಿ ಆತಂಕ ಇದೆ, ಭಯ ಇದೆ. ಅಮೀಬಾ ಅನ್ನುವಂಥ ವೈರಸ್ ಮಾರಕವಾಗಿ ಪರಿಣಮಿಸ್ತಾ ಇದೆ. ಇದರ ನಡುವೆಯೂ ಕೂಡ ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸಾಗರ ಹೆಚ್ಚುತ್ತಿದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗುವ ಭಕ್ತರೇ, ನೀವು ಎಚ್ಚರದಿಂದ ಹೋಗಿ ಮುಂಜಾಗ್ರತೆಯನ್ನು ವಹಿಸಿ. ಹಿಂದೆಂದೂ ಕಾಣದ ಜನಸಂದಣಿ ಶಬರಿಮಲೆಯಲ್ಲಿ ಈಗಿದೆ. ಅಯ್ಯಪ್ಪನ ದರ್ಶನಕ್ಕೆ 10 ತಾಸು ಸರತಿ ನಿಲ್ಲೋ ಪರಿಸ್ಥಿತಿ. ನಿನ್ನೆ 6 ತಾಸಿತ್ತು, ಇವತ್ತು 10 ತಾಸಂತೆ. ಆಹಾರ ನೀರಿಲ್ಲದೆ ಮಹಿಳೆಯರು ಪರದಾಟ ಪಡ್ತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಿಸಲಾರದೆ ಪೊಲೀಸರು ಪರದಾಟವನ್ನ ಪಡ್ತಾ ಇದ್ದಾರೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತಾ ಇದೆ. ಈ ಸದ್ಯಕ್ಕೆ ಶಬರಿಮಲೆಯಲ್ಲಿ ಹೇಗಿದೆ, ಕ್ರೌಡ್ ಹೇಗಿದೆ, ಶಬರಿಮಲೆಯಲ್ಲಿ ಶ್ರೀ ಶಾಸ್ತನ ದರ್ಶನಕ್ಕೆ ಬರುವಂತ ಯಾತ್ರಿಕರ ಸಂಖ್ಯೆ, ಭಕ್ತರ ಸಂಖ್ಯೆ ಎಷ್ಟಿದೆ ಅನ್ನುವಂತ ಮಾಹಿತಿಯೊಂದಿಗೆ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ಅನ್ನ ನಿಮ್ಮ ಮುಂದೆ ನೀಡ್ತಾ ಇದೆ. ನಾನ್ ಸ್ಟಾಪ್ ಲೈವ್ ಅನ್ನ ನಾವು ನೀಡ್ತಾ ಇದ್ದೀವಿ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಆಗಮಿಸ್ತಾ ಇರುವಂತ ಭಕ್ತರು, ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುವಂತ ಭಕ್ತರು, ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರುವಂತ ಭಕ್ತರನ್ನ ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಪೊಲೀಸರು. ಅಲ್ಲಲ್ಲಿ
ಸಣ್ಣ ಪುಟ್ಟ ಅವಘಡಗಳು ಕೂಡ ಸಂಭವಿಸ್ತಾ ಇದೆ. ಆದರೆ ಭಕ್ತಿಯ ಪರಾಕಾಷ್ಠೆ ಅದು. ಶಬರಿಮಲೆಯ ದರ್ಶನಕ್ಕೆ, ಶ್ರೀಶಾಸ್ತ್ರ ದರ್ಶನಕ್ಕೆ ಬರುವಂತ ಭಕ್ತರಿದಾರಲ್ಲ, ವ್ರತವನ್ನ ಮಾಡಿ ಆ ಮೂಲಕ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಬರ್ತಾರೆ. ಬಂದವರೆಲ್ಲರೂ ಕೂಡ ಕಾಡಿನ ಕಲ್ಲು ಮುಳ್ಳಿನ ದಾರಿಯನ್ನ ಸಾಗಿ ಅಯ್ಯಪ್ಪನ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ಬರ್ತಾರೆ. ಸದ್ಯ ಈಗ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿಂದಲೇ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಂದಿರದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಲಿ ಈಗ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸಿ ಹೇಗಿದೆ ಇವತ್ತಿನ ಚಿತ್ರಣ ಶಬರಿಮಲೆಯಲ್ಲಿ ಅನ್ನೋದನ್ನ ಕೇಳೋಣ. ನಾಗೇಂದ್ರ ಬಾಬು, ಶಬರಿಮಲೆಯಲ್ಲಿ ಭಕ್ತರ ಸಂಖ್ಯೆ ಹೇಗಿದೆ ಈ ಹೊತ್ತಿಗೆ? ಜೊತೆಗೆ ಏನಾದ್ರೂ ಅವಘಡಗಳು ಸಂಭವಿಸಿದ್ದನ್ನ ತಾವು ಕಂಡ್ರ? ಹಾಗೆ ಈ ಮಾರಕವಾದಂತ ವೈರಸ್ ಎಷ್ಟು ಆತಂಕ ಹುಟ್ಟಾಕಿದೆ ಶಬರಿಮಲೆಯಲ್ಲಿ? ನಾಗೇಂದ್ರ ಬಾಬು, ಎಸ್ ರಂಜಿತ್, ನೋಡಿ, ಇವತ್ತು ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿತ್ತು. 11 ಗಂಟೆ ರಾತ್ರಿ 11 ಗಂಟೆಗೆ ದರ್ಶನವನ್ನ ಸ್ಥಗಿತಗೊಳಿಸಲಾಗಿತ್ತು. ಹಾಗಾಗಿ ನಾವು ಕೂಡ ಬೆಳಗ್ಗಿನಿಂದಲೂ ಕೂಡ ಇಲ್ಲಿ ವರದಿಯನ್ನ ಮಾಡ್ತಾ ಇದ್ವಿ. ನಮಗೆ ಇಲ್ಲಿಗೆ ಬಂದಂತ ಅನೇಕ ಜನ ಭಕ್ತರಲ್ಲಿ ಕೆಲವೊಂದು ಆಯಾಸಗಳು ಕಂಡು ಬಂದಿದ್ದನ್ನ ಕೂಡ ಗಮನಿಸಿದ್ವಿ. ಇನ್ನು ಮತ್ತೊಂದು ಕಡೆ 18 ಮೆಟ್ಟಿಲನ್ನ ಹತ್ತಿ ಮೇಲ್ಗಡೆ ಬರ್ತಾ ಇದ್ದಂತೆ ಒಬ್ಬ ಭಕ್ತ ಅಲ್ಲೇ ತಲೆ ತಿರುಗಿ ಬೀಳ್ತಾನೆ. ತಕ್ಷಣ ಅಲ್ಲೇ ಇದ್ದಂತ NDRF ತಂಡ ಆತನನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅಲ್ಲೇ ಸ್ಟ್ರೆಚರ್ ನ ಸಮೇತವಾಗಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಆತ ತಲೆ ತಿರುಗಿ ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆತನಿಗೆ ಉಸಿರಾಟದ ಸಮಸ್ಯೆ ಎದುರಾಗ್ತಾ ಇದ್ದಂತೆ ಆತನ ಸ್ಥಿತಿಯನ್ನ ಗಂಭೀರವಾಗಿದೆ ಅಂತ ಅರಿತು ಆತನನ್ನ ಆಂಬ್ಯುಲೆನ್ಸ್ ನ ಮೂಲಕ ಕೆಳಗಡೆ ಕಳಿಸಿಕೊಡುವಂತ ಕೆಲಸಗಳು ಕೂಡ ಆಗಿದೆ. ರಂಜಿತ್, ನಾನೀಗ 18 ಮೆಟ್ಟಿಲು ಹತ್ತುವಂತ ಜಾಗದ ಮುಂಭಾಗದಲ್ಲೇ ನಿಂತಿದ್ದೀನಿ. ಇದು 18 ಮೆಟ್ಟಿಲು ಹತ್ತಾ ಇರುವಂತ ಜಾಗವನ್ನ ಈಗ ನಾವು ಗಮನಿಸ್ತಾ ಇದೀವಿ. ಅಲ್ಲಿ ಯಾವ ರೀತಿಯಾಗಿ ಭಕ್ತರು ಇಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ವಿ. ಮೊದಲ 2 ದಿನ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದಂತ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ಗೆ ಸಿಕ್ಕಿರಲಿಲ್ಲ. ಆದ್ರೆ ಕಳೆದ ನಿನ್ನೆ ಮತ್ತು ಇವತ್ತಿನಿಂದ ಸ್ವಲ್ಪ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡು ಹತೋಟಿಗೆ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಕೂಡ ಒಂದು ಕಡೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಸಿಗ್ತಾ ಇರುವಂತ ಮಾಹಿತಿ. ನೋಡಿ, ಒಂದು ಕಡೆ ಇವತ್ತು ಅಮೀಬಾ ವೈರಸ್ ನ ಒಂದು ಆತಂಕ ಇದೆ. ಕೇರಳ ಆರೋಗ್ಯ ಇಲಾಖೆಯಿಂದನೂ ಕೂಡ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಅದನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈಗ ಆಗಮಿಸ್ತಾ ಇದ್ದಾರೆ ಅಯ್ಯಪ್ಪನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ. ಅವರೆಲ್ಲರಿಗೂ ಕೂಡ ಕರ್ನಾಟಕದ ಆರೋಗ್ಯ ಇಲಾಖೆಯಿಂದನೂ ಕೂಡ ಒಂದಷ್ಟು ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಈಗ ಅದೆಲ್ಲವನ್ನು ಕೂಡ ಫಾಲೋ ಮಾಡಲಾಗ್ತಾ ಇದೆ ಅಂತ ಕೂಡ ಎಲ್ಲರೂ ಅಂದ್ಕೊಳ್ತಿದ್ದಾರೆ. ನೋಡಿ, ಆರೋಗ್ಯ ಇಲಾಖೆ, ಕರ್ನಾಟಕದ ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿಯನ್ನ ಮಾಧ್ಯಮಗಳ ಮೂಲಕ ನೋಡಿರುವಂತಹ ಅನೇಕ ಭಕ್ತರು ಅವರದೇ ಆದಂತಹ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆ ಒಂದು ಸಂದೇಶಗಳನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡುವ ಮೂಲಕ ಯಾರು ಕೂಡ ಹೆಚ್ಚಿನ ಸಂದರ್ಭ ಅಂದ್ರೆ 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಪಂಪಾ ನದಿಯಲ್ಲಿ ಇರೋದು ಬೇಡ, ಕೇವಲ ಲೈಟ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಸ್ನಾನವನ್ನ ಮಾಡಿ ಅಲ್ಲಿಂದ ಹೋಗಿ ಅಂತೇಳಿ ಒಂದು ಮಾರ್ಗಸೂಚಿಯನ್ನು ಕೂಡ ಅವರೇ ಕನ್ನಡದ ಮೂಲದ ಭಕ್ತರೆಲ್ಲರೂ ಕೂಡ ಈ ಒಂದು ಮೆಸೇಜ್ ಅನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಯಾರು ಕೂಡ ಅಂದ್ರೆ ಮೂಗಿನ ಒಳಗಡೆ ನೀರು ಹೋಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು. ಅದಾದ ನಂತರ ಕಿವಿಯ ಒಳಗಡೆ ನೀರು ಹೋಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತೇಳಿ ಮಾರ್ಗಸೂಚಿಗಳನ್ನೇನು ಹೊರಡಿಸಲಾಗಿದೆ ಅದೆಲ್ಲವನ್ನು ಕೂಡ ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡುವಂತ ಸಂದರ್ಭದಲ್ಲಿ, ಬೆಟ್ಟವನ್ನು ಹತ್ತುತ್ತಾ ಸಂದರ್ಭದಲ್ಲಿ ಏನಾದರೂ ಆರೋಗ್ಯದಲ್ಲಿ ಏರುಪೇರಾದ್ರೆ, ಉಸಿರಾಟದ ಸಮಸ್ಯೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಒಂದು ವೈದ್ಯಕೀಯ ಸಿಬ್ಬಂದಿಗಳಿರ್ತಾರೆ, ಅವರನ್ನ ಸಂಪರ್ಕ ಮಾಡಿ ಆ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು ಅಂತೇಳಿ ಒಂದು ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿಯನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ಅಂತೇಳಿ ತಿಳಿಸಲಾಗ್ತದೆ. ರಂಜಿತ್, ನೋಡಿ, ನಿನ್ನೆ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತೀವಿ. ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 3 ಕ್ಲಿನಿಕ್ಗಳು ಯಾವಾಗಲೂ ಕೂಡ ಇರುತ್ತೆ. ಆದ್ರೆ ಪ್ರತಿ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳನ್ನ ಅಲ್ಲಿ ಅಲಾಟ್ ಮಾಡಲಾಗಿದೆ. ಜೊತೆಗೆ ಯಾವ್ದಾದ್ರು ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಂದಂತವರನ್ನ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ರಂಜಿತ್,
ದರ್ಶನಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಮೆಟ್ಟಿಲನ್ನ ಹತ್ತಿಕೊಂಡು ಬರುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಮೆಡಿಕೇಶನ್ ಫ್ರೀ ವಾಟರ್ ಸಪ್ಲೈನ ಕೂಡ ಮಾಡಲಾಗಿದೆ. ಅಲ್ಲಿ ಗ್ಯಾಸ್ ಅನ್ನ ಇಟ್ಟುಕೊಂಡು ಬಿಸಿನೀರಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ರಂಜಿತ್, ಮೇಲ್ಗಡೆ ಬಂದ ಇಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇರೋದಂತೂ ಹಾಗಾಗಿ ಪ್ರತಿಯೊಬ್ರು ಕೂಡ ಬರುವಂತ ಸಂದರ್ಭ ತಮ್ಮದೇ ಆದಂತಹ ಒಂದು ವಾಟರ್ ಬಾಟಲ್ ಅಲ್ಲಿ ನೀರನ್ನ ತಂದ್ರೆ ಉತ್ತಮ. ಇಲ್ಲ ಅಂದ್ರೆ ನೀರಿಗೆ ಒಂದು ರೀತಿಯಲ್ಲಿ ಹಾಹಾಕಾರ ಎದುರಾಗುತ್ತೆ. ಇಲ್ಲಿ ಸಮಸ್ಯೆಗಳಂತೂ ಇರೋದು ಸತ್ಯ. ಕೇವಲ ಕ್ಯೂನಲ್ಲಿ ಬಂದವರು ಮಾತ್ರ ನೀರು ಸಿಗುತ್ತೆ ವಿನಃ ಬೇರೆ ಸಂದರ್ಭದಲ್ಲಿ ಇಲ್ಲಿ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ. ರಂಜಿತ್, ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ